ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಮತ್ತು ಆಧ್ಯಾತ್ಮಿಕ ಗುರುಗಳು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು, ಜೊತೆಗೆ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ನಮ್ಮ ವೀಕ್ಷಕರಿಗೆ ಈ ದಿನದ ಪಂಚಾಂಗವನ್ನು ತಿಳಿಸಿ ಗುರೂಜಿ. ಖಂಡಿತಮ್ಮ. ಓಂ ಶುಕ್ರಂತೆ ಅನ್ಯದ್ಯ ಜತಂತೆ ಅನ್ಯದ್ವಿಷುರೂಪೇ ಅಹನಿ ಜೌರಿವಾಸಿ ವಿಶ್ವಾಹಿ ಮಾಯಾ ಅವಸಿ ಸ್ವಧಾವೋ ಭದ್ರಾತೆ ಪೂಷನ್ಯಹರಾತಿರಸ್ತು. ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಶುಕ್ರಗ್ರಹಾಯ ನಮಃ ನಮಸ್ಕರೋಮಿ. ಈ ದಿನ ತಾರೀಕು 23 ಮೇ 2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ ಸಾಯಂಕಾಲ 6:21 ಈ ದಿನ ಶುಕ್ರವಾರ ಉತ್ತರಾಭಾದ್ರ ನಕ್ಷತ್ರ ಮಧ್ಯಾಹ್ನ 12:18 ಇರುತ್ತೆ. ಪ್ರೀತಿ ನಾಮಯೋಗ, ಭವನಾಮಕರಣ ಉಪರಿ ಬಾಲವನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:39. ಅಮೃತಗಳಿಗೆ ಬೆಳಿಗ್ಗೆ 7:17 ಸಂಭವಿಸ್ತಾ ಇದೆ. ವಿಷಗಳಿಗೆ ರಾತ್ರಿ 11:24. ಸೌರಮಾನ ಪಂಚಾಂಗದ ಪ್ರಕಾರವಾಗಿ ಈ ದಿನ ವೃಷಭ ಮಾಸ ತೇದಿ 9. ರಾಹುಕಾಲ ಬೆಳಿಗ್ಗೆ 10:44 12:20 ಯಮಗಂಡ ಕಾಲ ಮಧ್ಯಾಹ್ನ 3:31 5:07 ಇರುತ್ತೆ. ಈ ದಿನದ ಗ್ರಹ ಸಂಚಾರಗಳನ್ನು ನೋಡಿದ್ದಾದಲ್ಲಿ ಕೃತ್ತಿಕಾ ನಕ್ಷತ್ರದ 2ನೇ ಪಾದಕ್ಕೆ ವೃಷಭ ರಾಶಿಗೆ ಬುಧನ ಪ್ರವೇಶ ಆಗುತ್ತಾ ಇದೆ. ಈ ದಿನದ ವೈಶಿಷ್ಟ್ಯವನ್ನು ನೋಡಿದ್ದಾದಲ್ಲಿ ಈ ದಿನ ಸರ್ವೇಷಾಂ ಏಕಾದಶಿ ಎಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಏಕಾದಶಿ ಆಚರಣೆಯನ್ನು ಯಾರ್ಯಾರು ಮಾಡ್ತಾರೆ, ಏಕಾದಶಿ ವ್ರತವನ್ನು ಯಾರ್ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಸಹ ಇವತ್ತೇ ಏಕಾದಶಿ ಆಚರಣೆ ಅನ್ನೋದಕ್ಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಮ್ಮೊಮ್ಮೆ ಗೊಂದಲ ಬರುತ್ತೆ. ಅವರವರ ಪಂಥಗಳು ಅವರವರ ಪಂಗಡಗಳಿಗೆ ಅನುಗುಣವಾಗಿ ಒಂದು ದಿನ ಹಿಂದೆ ಮುಂದೆ ಆಗತಕ್ಕಂಥದ್ದು ನೋಡ್ತಾ ಇರ್ತೀವಿ ಏಕಾದಶಿ. ಆದರೆ ಈ ಬಾರಿ ಎಲ್ಲರಿಗೂ ಒಂದೇ ದಿವಸ, ಹಾಗಾಗಿ ಸರ್ವೇಷಾಂ ಏಕಾದಶಿ ಅಂತ ನೋಡ್ತಾ ಇದ್ದೀವಿ. ಇನ್ನು ಮುಂಬರುವ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ 24ನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಪವಮಾನ ಸೂಕ್ತ ಹೋಮವನ್ನು ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿಸಲಾಗಿದೆ. ಅದೇ ಪ್ರಕಾರ ಅದೇ ದಿನ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನಿ ಶಾಂತಿ ಹೋಮ ಮತ್ತು ಶನೈಶ್ಚರ ತೈಲಾಭಿಷೇಕವನ್ನು ಸಹ ಅದೇ ದಿನ ನಡೆಸ್ತಾ ಇದ್ದೀವಿ. ತಾರೀಕು 25ನೇ ತಾರೀಕು ಉಡುಪಿ ಶ್ರೀ ಕ್ಷೇತ್ರದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ ಪೂಜೆಯನ್ನು ಸಹ ನಡೆಸಲಾಗ್ತಾ ಇದೆ. ಈ ಎಲ್ಲ ಪೂಜೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇದರಲ್ಲಿ ಭಾಗವಹಿಸ್ತಕ್ಕಂಥ ಆಸಕ್ತಿ ಇರತಕ್ಕಂಥವರು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಹಾಯ ಸೇನೆ ನಿಮಗೆ ಒದಗಿಸಿಕೊಡ್ತಾರೆ. ಖಂಡಿತ ಗುರೂಜಿ. ಇನ್ನು ಇಂದಿನ ಸಂಚಿಕೆಯಲ್ಲಿ ಆಸ್ಟ್ರೋ ಪೂಜಾ ಸಂಸ್ಥೆಯ ಯಾವ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ದಿವಸ ನಮ್ಮ ಸಂಸ್ಥೆಯ ಮಾಹಿತಿ ಅಂತ ಹೇಳೋದಕ್ಕಿಂತ ನಮ್ಮ ಸಂಸ್ಥೆ ಇತ್ತೀಚೆಗಷ್ಟೇ ನಮ್ಮ ಸಂಸ್ಥೆಯ ವತಿಯಿಂದ ಕೊಟ್ಟಂಥ ಒಂದು ನಿಖರವಾದ ಒಂದು ಪ್ರೆಡಿಕ್ಷನ್, ಒಂದು ಆ್ಯಕ್ಯುರೇಟ್ ಅಸ್ಟ್ರಾಲಾಜಿಕಲ್ ಪ್ರೆಡಿಕ್ಷನ್, ಅದರ ಬಗ್ಗೆ ಮಾಹಿತಿನ ಹೇಳ್ತೀನಿ. ಅದನ್ನು ಮುಂದಿನ ವಿಭಾಗದಲ್ಲಿ ಹೇಳ್ತೀನಿ. ಸೊ ನಮ್ಮ ವೀಕ್ಷಕರೆಲ್ಲರೂ ಸಹ ಜ್ಯೋತಿಷ್ಶಾಸ್ತ್ರದ ಒಂದು ಆ್ಯಕ್ಯುರಸಿ, ಇಲ್ಲಿ ಜ್ಯೋತಿಷ್ಯ ಆ್ಯಕ್ಯುರಸಿ ಅಂತ ಹೇಳೋದಕ್ಕಿಂತನೂ ಆ್ಯಕ್ಯುರಸಿ ಆಫ್ ಅಸ್ಟ್ರಾಲಜರ್ ಅಲ್ಲ, ಆ್ಯಕ್ಯುರಸಿ ಆಫ್ ಅಸ್ಟ್ರಾಲಜಿ, ಅದನ್ನು ತಿಳಿಸ್ಕೊಡ್ತೀನಿ. ಮುಂದಿನ ಹಂತದಲ್ಲಿ ವೀಕ್ಷಿಸ್ತಾ ಇರಿ. ಈಗ ಮುಂದಿನ ವಿಚಾರಗಳನ್ನು ನಾವು ಗಮನ ಹರಿಸಿ ನಂತರ ಆ ಒಂದು ವಿಶೇಷವಾದ ಸೆಗ್ಮೆಂಟ್ಗೆ ನಾವು ಬರ್ತೀವಿ ಮತ್ತೆ. ಖಂಡಿತ ಗುರೂಜಿ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಗುರೂಜಿ ತಿಳಿಸಿ. ಇವತ್ತಿನ ದ್ವಾದಶ ರಾಶಿಯ ಫಲಾಫಲಗಳ ಬಗ್ಗೆ ನೋಡಿದ್ದಾದಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿನವರಿಗೆ ಇವತ್ತಿನ ದಿವಸ ಈ ಒಂದು ಇಂಡಿಪೆಂಡೆಂಟ್ ಪ್ರೊಫೆಷನ್ಸ್ ಮಾಡ್ತಾ ಇರ್ತಕ್ಕಂಥವ್ರು, ಸೇವಾ ವೃತ್ತಿಯಲ್ಲಿರ್ತಕ್ಕಂಥವ್ರು, NGO ನಡೆಸುವಂಥವ್ರು, ಫಿಲಾಂಥ್ರಪಿ ಸರ್ವಿಸ್ ಮಾಡ್ತಕ್ಕಂಥವ್ರು, ಇವರೆಲ್ಲರೂ ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಇವತ್ತು ನೀವು 10 ಜನಕ್ಕೆ ಒಳ್ಳೆಯದು ಒಂದು ಮಾಡೋದಕ್ಕಿಂತ ಹೋದರೂ ಸಹ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಒಂದು ಅಪವಾದ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಜಾಗ್ರತೆಯಿಂದ ಇರಿ. ಹಾಗೆ ಇವತ್ತು ನಿಮಗೆ ಬರತಕ್ಕಂಥ ಸೋರ್ಸ್ ಆಫ್ ಇನ್ಕಮ್ ಏನಿರುತ್ತೆ ವೆರಿಫೈ ಮಾಡಿ ತೆಗೆದುಕೊಳ್ಳಿ.
ಹಣ ಎಲ್ಲವೂ ಒಳ್ಳೆಯದೇ, ಯಾರೇ ಕೊಟ್ಟರು ಡೊನೇಷನ್ಸ್ ಅಂತ ಯಾವುದೇ ಕಾರಣಕ್ಕೂ ಸಹ ಸ್ವೀಕರಿಸೋದಕ್ಕೆ ಹೋಗಬೇಡಿ. ಅವರ ಸೋರ್ಸ್ ಬಹಳ ಮುಖ್ಯ ಆಗುತ್ತೆ. ಇವತ್ತು ಎಲ್ಲವೂ ಅಷ್ಟೇ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಇವತ್ತು ಟ್ರಾನ್ಸಾಕ್ಷನ್ಸ್ ಅನ್ನೋದು. ನಾಳೆ ನಿಮಗೆ ಸಮಸ್ಯೆ ಆಗಬಾರ್ದು, ಎಚ್ಚರಿಕೆಯಿಂದ ಇರಿ. ಇನ್ನು ಹೂವು ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಇವತ್ತು ವಿಶೇಷವಾದ ದಿವಸ ಆಗಿರುತ್ತೆ. ಬಹಳ ದಿವಸಗಳಿಂದ ನೀವು ನೋಡದೇ ಇರತಕ್ಕಂಥ ಒಂದು ವಿಶೇಷವಾದ ಲಾಭ ಅನುಕೂಲಗಳನ್ನು ಇವತ್ತಿನ ದಿವಸ ನೀವು ನೋಡ್ತೀರಾ. ಮೇಷರಾಶಿನವರು ಇವತ್ತು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದರೆ, ಇವತ್ತು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಹರಳನ್ನು ನೀವು ಎನರ್ಜೈಸ್ ಮಾಡಿಸಿ. ಅದು ರೆಡ್ ಕೋರಲ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು. ವೈಟ್ ಕೋರಲ್ ಅಂತ ವಿಶೇಷವಾದ ಒಂದು ಸ್ಟೋನ್ ಸಿಗುತ್ತೆ. ಇದನ್ನು ಎನರ್ಜೈಸ್ ಮಾಡಿಸಿ ನೀವು ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ. ವೃಷಭ ರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ ವೃಷಭ ರಾಶಿಯವರಿಗೆ ಇವತ್ತು ವಿಶೇಷವಾಗಿ ಕಾಣಿಸ್ತಾ ಇದೆ, ಎಲ್ಲವೂ ಸಹ ಅನುಕೂಲಕರವಾಗಿ ಕಾಣಿಸ್ತಾ ಇದೆ. ಆದರೆ ಒಂದು ಹಂತದಲ್ಲಿ ನಿಮಗೆ ಶನೈಶ್ಚರ 11ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಉಪಚಯ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಶುಭ ಫಲಗಳನ್ನೇ ಕೊಡ್ತಾನೆ, ಯಾವುದೇ ಅನುಮಾನ ಇಲ್ಲ ಅಲ್ಲಿ. ಆದರೆ ಗುರುವಿನ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಜೊತೆಯಲ್ಲಿ ಚಂದ್ರನ ಯುತಿಯಾಗಿರೋದ್ರಿಂದ ಒಂದು ಮಾನಸಿಕವಾದಂಥ ಕಸಿವಿಸಿ ಆಗತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಹಂತದಲ್ಲಿ ನಿಮಗೆ ಸ್ವಲ್ಪ ಇವತ್ತು ಒಂದು ಇಂಡಿಸಿಸಿವ್ನೆಸ್ ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಒಂದು ಸಂದಿಗ್ಧತೆ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ನಿಮ್ಮ ಕುಟುಂಬದ ವಿಚಾರದಲ್ಲೂ ಅಷ್ಟೇ ಹಳೆಯ ಸಮಸ್ಯೆಗಳು ಮತ್ತೆ ತಲೆದೋರ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಯಾವತ್ತೋ ಮುಗಿದು ಹೋಗಿದೆ ಅಂದ್ಕೊಂಡಿರ್ತಕ್ಕಂಥ ಒಂದು ಸಮಸ್ಯೆ ಅದಕ್ಕೆ ಮತ್ತೆ ಒಂದು ಲೈಫ್ ಬರೋವಂಥದ್ದು, ಅದನ್ನು ಇನ್ಯಾರೋ ಮತ್ತೆ ರಬ್ ಮಾಡೋವಂಥದ್ದು, ಇದೆಲ್ಲವೂ ಗೋಚರವಾಗ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನು ಮಕ್ಕಳು ಇವತ್ತು ತೋರಿಸ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅವ್ರ ಜೊತೆಯಲ್ಲೂ ಅಷ್ಟೇ ಸಮಾಧಾನವಾಗಿ ಹ್ಯಾಂಡಲ್ ಮಾಡಿ. ನೀವು 8 ವರ್ಷ 10 ವರ್ಷದಲ್ಲಿ ಮಕ್ಕಳನ್ನ ದಂಡಿಸಿದ ಹಾಗೆ ಇವಾಗ ದಂಡಿಸೋದಕ್ಕೆ ಹೋಗಿದ್ದಾದಲ್ಲಿ ಅವರು ಆ ವಯೋಮಾನ ದಾಟಿ ಹೋಗಿರ್ತಾರೆ, ಸಮಸ್ಯೆಗಳಾಗುತ್ತೆ. ಜಾಗೃತಿಯಿಂದ ಇರಿ. ವೃಷಭ ರಾಶಿಯವರು ರಾಜರಾಜೇಶ್ವರಿ ಕವಚವನ್ನು ಹೇಳ್ಕೊಳ್ಳೋದ್ರಿಂದ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲೂ ಸಹ ನಿರ್ವಿಘ್ನವಾಗಿ ನಡೆಯುತ್ತೆ, ಯಾವುದೇ ತೊಂದರೆ ಏನೂ ಇಲ್ಲ. ಬರಬೇಕಾಗಿರ್ತಕ್ಕಂಥ ಬಾಕಿ ಎಲ್ಲೂ ನಿಮಗೆ ಲಭ್ಯವಾಗುತ್ತೆ, ಅದರಲ್ಲೂ ಏನು ಸಮಸ್ಯೆ ಏನಿಲ್ಲ. ಆದರೆ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಮಾತ್ರ ವ್ಯತ್ಯಾಸ ಆಗತಕ್ಕಂಥದ್ದು. ಸ್ವಲ್ಪ ದೇಹಾರೋಗ್ಯದಲ್ಲಿ ಇವತ್ತು ವ್ಯತ್ಯಾಸ ಆಗುವಂಥ ಸಾಧ್ಯತೆ. ಅದರಲ್ಲೂ ಯಾರಾದರೂ ಲಾಂಗ್ ಟರ್ಮ್ ಜರ್ನಿಗೆ ಹೋಗುವಂಥವ್ರು ಯಾರಾದರೂ ಇದ್ದರೆ ಇವತ್ತಿನ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ ಒಂದಷ್ಟು ಪ್ರಿಕಾಷನರಿ ಆಗಿರತಕ್ಕಂಥ ಮೆಡಿಕೇಷನ್ಸ್ನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ನಿಮಗಿರತಕ್ಕಂಥ ಸಮಸ್ಯೆಗಳು ಒಂದು ಟ್ರಾವೆಲ್ ಸಿಕ್ನೆಸ್ ಆಗ್ಬೋದು ಅಥವಾ ನಾಸಿಯಾ ಆಗ್ಬೋದು, ಈ ಥರದ ಸಮಸ್ಯೆಗಳಿದ್ದಂಥವರು ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ನ ತೊಗೊಂಡು ಹೋಗಿ ಒಳ್ಳೆಯದಾಗುತ್ತೆ. ಹೋಗ್ತಾ ದಾರಿನಲ್ಲಿ ಆಂಜನೇಯನ ಸನ್ನಿಧಾನದಲ್ಲೂ ಸಣ್ಣದಾಗಿ ಪೂಜೆಯನ್ನು ಮಾಡಿಸ್ಕೊಂಡು ಅಲ್ಲಿ ಅರ್ಚನೆ ಮಾಡಿಸಿರ್ತಕ್ಕಂಥ ಭಸ್ಮ ಬಿಲುಪತ್ರೆಯನ್ನೆಲ್ಲ ನಿಮ್ಮ ಎಡಗಡೆ ಜೋಬಿನಲ್ಲಿ ಇಟ್ಕೊಂಡು ಹೋಗಿ ಎಲ್ಲವೂ ಶುಭವಾಗುತ್ತೆ ನಿಮಗೆ. ಕರ್ಕಾಟಕ ರಾಶಿ ವಿಚಾರ ನೋಡಿದ್ದಾದಲ್ಲಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಜಾಗೃತಿಯಿಂದ ಇರಬೇಕಂತ ದಿವಸ ಇವತ್ತಾಗಿರುತ್ತೆ. ಅದರಲ್ಲೂ ಸಹ ಈ ಒಂದು ಫುಡ್ ಆ್ಯಂಡ್ ಬೆವರೇಜ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥವರು ಇವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕ್ಯಾಟ್ರರ್ಸು, ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡ್ತಕ್ಕಂಥವ್ರು ಇವರೆಲ್ಲರೂ ಅಷ್ಟೇ ಇವತ್ತು ಎಲ್ಲೋ ಸಣ್ಣ ವ್ಯತ್ಯಾಸಗಳಾಗುವಂಥದ್ದು, ಒಂದು ಸಮಸ್ಯೆ ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಜಾಗೃತಿಯಿಂದ ಇರಿ. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ನೀವು ಮಹಾಗಣಪತಿ ಆರಾಧನೆಯನ್ನು ಮಾಡೋದ್ರಿಂದ ಶುಭ ಫಲವನ್ನು ಪಡ್ಕೊಳ್ತೀರಾ. ಇದರ ಜೊತೆಯಲ್ಲಿ ನಿಮ್ಮ ಆರಾಧ್ಯ ದೈವ ಅಂತ ಒಂದಿರುತ್ತೆ, ಇಷ್ಟ ದೇವತೆ ಅನ್ನತಕ್ಕಂಥದ್ದು. ಆ ಇಷ್ಟ ದೇವರ ಹೆಸರನ್ನು ಇವತ್ತು 21 ಬಾರಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಹೊರಡಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಸಿಂಹರಾಶಿ ವಿಚಾರ ನೋಡಿದ್ದಾದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಅಪವಾದಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಒಂದಷ್ಟು ಜನ ನಿಮ್ಮನ್ನು, ನಾನು ನಿನ್ನೆ ಕೂಡ ಇದೇ ಮಾತನ್ನು ಹೇಳಿದ್ದೆ, ನಾನು ಸಿಂಹರಾಶಿಯವರಿಗೆ ಹಲವಾರು ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ. ಇವತ್ತು ಇನ್ನಷ್ಟು ಅದು ಉಲ್ಬಣ ಆಗುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಜಾಗೃತಿಯಿಂದ ಇರಬೇಕು. ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದನ್ನೇ ಅಸ್ತ್ರವಾಗಿಟ್ಕೊಂಡು ಮುಂದಕ್ಕೆ ಹೋಗಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಆದಿತ್ಯ ಹೃದಯವನ್ನು ನೀವು ಪಾರಾಯಣವನ್ನು ಮಾಡ್ಕೊಳ್ಳೋದ್ರಿಂದ ಮತ್ತು ಎಕ್ಕದ ಗಿಡಕ್ಕೆ ಒಂದು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಶುಭ ಫಲಿತಾಂಶವನ್ನು ಇವತ್ತಿನ ದಿವಸ ಪಡ್ಕೊಳ್ತೀರಾ. ಇನ್ನು ಕನ್ಯಾ ರಾಶಿನವರಿಗೆ ಇವತ್ತು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಒಂದು ನಿನ್ನೆ ಮೊನ್ನೆ ನೀವು ನೋಡೋದಂಥ ಒಂದು ಹೊಯ್ದಾಟಗಳು, ಒಂದು ಕನ್ಫ್ಯೂಷನ್ಸು, ಇವೆಲ್ಲವೂ ಒಂದು ಸೆಟಲ್ ಡೌನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಅದೇ ಪ್ರಕಾರ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಒಂದು ಸಮಸ್ಯೆಗಳಿದ್ದಾದ ಪಕ್ಷದಲ್ಲಿ ಅದು ಅಷ್ಟೇ ಒಂದು ಹಂತಕ್ಕೆ ರಾಜಿ ಆಗುತ್ತೆ. ನೀವು ಬಹಳ ದಿವಸಗಳಿಂದ ನಿರೀಕ್ಷೆ ಮಾಡ್ತಾ ಇರತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಆಗಬೇಕಾಗಿರುವಂಥ ಕೆಲಸಗಳು ಅವೆಲ್ಲವೂ ಸಹ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ, ಏನು ತೊಂದರೆ ಏನಿಲ್ಲ. ವ್ಯಯದಲ್ಲಿರತಕ್ಕಂಥ ಕೇತು ಮಾತ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಒಂದು ಮರಗುಳಿಗೆ ತರತಕ್ಕಂಥ ಸಾಧ್ಯತೆ ಇರುತ್ತೆ. ಎಲ್ಲೋ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯವನ್ನು, ವಸ್ತುವನ್ನು ನೀವು ಮರೆತು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. 1ಕ್ಕೆ 2 ಸಲ ಡಬಲ್ ಚೆಕ್ ಮಾಡ್ಕೊಂಡು ಹೋಗಿ, ಎಲ್ಲವೂ ಶುಭವಾಗುತ್ತೆ. ನೀವು ಬುಧ ಕವಚವನ್ನು ಪಾರಾಯಣವನ್ನು ಮಾಡ್ಕೊಳ್ಳೋದ್ರಿಂದ ಅಪಾಮಾರ್ಗ ವೃಕ್ಷ ಅಂದರೆ ಈ ಉತ್ತರಾಣಿ ಗಿಡ ಅಂತ ಏನು ಬರುತ್ತೆ, ಆ ಗಿಡದ ಒಂದು 4 ಎಲೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡ್ಕೊಳ್ಳೋದ್ರಿಂದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇನ್ನು ಹಿಂದಿನ ಸಂಚಿಕೆಯಲ್ಲಿ ಶನಿ ಗೋಚಾರದ ಪರಿಣಾಮದ ಬಗ್ಗೆ ತಿಳಿಸಿಕೊಟ್ಟಿದ್ರಿ. ಇನ್ನು ಇವತ್ತು ಮೇಷ ಹಾಗೂ ವೃಷಭ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅಂತ ತಿಳಿಸಿ ಗುರೂಜಿ. ಮೊದಲನೇದಾಗಿ ಮೇಷರಾಶಿ ವಿಚಾರ ತೆಗೆದುಕೊಳ್ಳೋಣ.
ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗ್ತಾ ಇದೆ ಇವಾಗ ಮೀನರಾಶಿಗೆ ಶನಿ ಪ್ರವೇಶ ಮಾಡೋದಾಗಿದ್ದ. ಸೊ ನಾನು ನೆನ್ನೆನೇ ಹೇಳಿದ್ದೀರಿ, ಇದು ಒಂದು ವೇಳೆ ನಿಮಗೆ 2ನೇ ಬಾರಿ ಅಥವಾ 3ನೇ ಬಾರಿ 7.5 ಆಗಿದ್ದದಲ್ಲಿ ಏನು ಸಮಸ್ಯೆ ಇಲ್ಲ, ಎಲ್ಲವೂ ಚೆನ್ನಾಗೇ ಇರುತ್ತೆ. ವಿನಾಕಾರಣ ಎಲ್ಲರ ಮಾತು ಕೇಳೋದಕ್ಕೆ ಹೋಗಬೇಡಿ. ಒಂದು ವೇಳೆ 1ನೇ ಬಾರಿ ಬರತಕ್ಕಂಥ 7.5 ಆಗಿದ್ದಾದಲ್ಲಿ ಮಾತ್ರ ಇದು ನಿಮಗೆ ಟೆಸ್ಟಿಂಗ್ ಪೀರಿಯಡ್ ಆಗಿರುತ್ತೆ. ಎಲ್ಲ ರೀತಿಯಲ್ಲೂ ನಮಗೆ ಒಂದು ಚಾಲೆಂಜಿಂಗ್ ಫೇಸ್ ಇದಾಗಿರುತ್ತೆ. ಭಗವಂತ ನಿಮಗೆ ಎಲ್ಲ ರೀತಿಯಲ್ಲೂ ಸಹ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳನ್ನು ಕೊಡ್ತಾನೆ ಇರ್ತಾನೆ. ಆದರೆ ನೀವು ಗೆದ್ಕೊಂಡು ಬರ್ತೀರಾ. ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಆತ್ಮನಿಯಂತ್ರಣ ಅನ್ನತಕ್ಕಂಥದ್ದು ಇರಬೇಕಾಗುತ್ತೆ. ನಿಮ್ಮ ಮೇಲೆ ನಿಮಗೆ ಒಂದು ಸೆಲ್ಫ್ ಕಂಟ್ರೋಲ್ ಅನ್ನತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಒಂದು ಶನಿಯ ಗೋಚಾರ ಏನಿದೆ ತುಂಬ ವಿಶೇಷವಾದ ಲಾಭ ಕೊಡ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ 11ನೇ ಮನೆಗೆ ಶನಿಯ ಪ್ರವೇಶ ಆಗಿದೆ. ನಿಮ್ಮ ಹಳೆಯ ಸ್ನೇಹಗಳು, ಹಳೆಯ ಒಂದು ಸಂಬಂಧಗಳು, ಪ್ರೀತಿ ಪ್ರೇಮಗಳು ಎಲ್ಲವೂ ನಿಮಗೆ ಇನ್ನಷ್ಟು ಗಟ್ಟಿಯಾಗತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ದೂರ ಆಗಿರತಕ್ಕಂಥ ವ್ಯಕ್ತಿಗಳು ಮತ್ತೆ ನಿಮಗೆ ಹತ್ತಿರ ಆಗ್ತಕ್ಕಂಥ ಸಾಧ್ಯತೆಗಳು. ಅದೇ ರೀತಿ ನಿಮ್ಮ ಲಾಭಾಂಶಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಸಹ ನಿಮಗೆ ಒಳ್ಳೆ ಸಕ್ಸಸ್ ಬರುತ್ತೆ. ಖಂಡಿತ ಗುರುಜಿ. ಇನ್ನು ಮೇಷ ಹಾಗೂ ವೃಷಭ ರಾಶಿಯ ಮೇಲೆ ಆಗುವಂತಹ ಶನಿ ಗೋಚಾರದ ಪರಿಣಾಮದ ಬಗ್ಗೆ ತಿಳಿದುಕೊಂಡ್ವಿ. ಈಗ ರಾಶಿಫಲ ಮುಂದುವರಿಯುತ್ತೆ. ಇನ್ನುಳಿದ 6 ರಾಶಿಗಳ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಗುರುಜಿ ತಿಳಿಸಿ. ಮುಂದಿನ ರಾಶಿ ತುಲಾ ರಾಶಿ ವಿಚಾರ ನಾವು ವಿಶ್ಲೇಷಣೆ ಮಾಡಿದ್ದಾದಲ್ಲಿ ತುಲಾ ರಾಶಿನವರಿಗೆ ಇವತ್ತಿನ ದಿವಸ ಸ್ವಲ್ಪ ನೀವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಸಾಧಾರಣವಾಗಿ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರಾ. ಯಾವುದಕ್ಕೂ ಅಷ್ಟೇ ನೀವು ಗೊಂದಲ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಸುತ್ತಮುತ್ತಲು ವಾತಾವರಣ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತೀರಾ ನೀವು ತುಲಾರಾಶಿನವರು. ಆದರೆ ಇವತ್ತು ಎಲ್ಲೋ ಒಂದು ಕಡೆ ನಿಮ್ಮನ್ನು ಬೇರೆಯವ್ರನ್ನ ಜಾಸ್ತಿ ನೀವು ಪ್ರಯಾರಿಟೈಸ್ ಮಾಡುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಜಾಗ್ರತೆ ಇರಿ. ನಿಮ್ಮ ಆರೋಗ್ಯ, ನಿಮ್ಮ ಒಳಿತು, ನಿಮ್ಮ ಯೋಗಕ್ಷೇಮ ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕಾಗತ್ತೆ. ಯಾವತ್ತೂ ಅಷ್ಟೇ ಒಂದು ಹಂತಕ್ಕೆ ನಾವು ಜನಗಳಿಗೆ ಸಪೋರ್ಟಿವ್ ಆಗಿರಬೇಕು. ಆದರೆ ನಾಟ್ ಅಟ್ ದ ಕಾಸ್ಟ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ವೆಲ್ ಬೀಯಿಂಗ್ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಇವತ್ತಿನ ದಿವಸ ನೀವು ಅಮೃತ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರವಾಗಿ ಮನೆಯಲ್ಲಿ ಒಂದು ವಿಳೆದೆಲೆ ಬಳ್ಳಿನ ತೊಗೊಂಡು ಬಂದು ಅದನ್ನು ನೆಟ್ಟು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ದಿವಸ ಮುಂದಿನ 1 ರಿಂದ 1.5 ತಿಂಗಳಿನಲ್ಲಿ ಅದು ಬೆಳೀತಾ ಇದ್ದಾಗೆ ನಿಮ್ಮ ಮೇಲೆ ಸಾಕಷ್ಟು ಸಕಾರಾತ್ಮಕವಾದ ಪ್ರಭಾವಗಳೆಲ್ಲ ಬರುತ್ತೆ. ಶುಭವಾಗುತ್ತೆ, ನಿಮಗೆ ತೊಂದರೆ ಇಲ್ಲ. ವೃಶ್ಚಿಕ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ, ಅದರಲ್ಲೂ ಹೈಯರ್ ಎಜುಕೇಷನ್ ಯಾರ್ಯಾರು ಪರ್ಸ್ಯೂ ಮಾಡ್ತಾ ಇರ್ತೀರಾ ಆ ಥರ ಸ್ಟೂಡೆಂಟ್ಸು ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕಾದಂಥ ದಿವಸ ಆಗಿರುತ್ತೆ. ಸ್ವಲ್ಪ ಇವತ್ತು ನಿಮಗೂ ಮತ್ತು ನಿಮ್ಮ ಸುಪೀರಿಯರ್ಸ್ ಜೊತೆಯಲ್ಲಿ, ನಿಮ್ಮ ಸೀನಿಯರ್ಸ್ ಜೊತೆಯಲ್ಲಿ, ನಿಮ್ಮ ಪ್ರೊಫೆಸರ್ ಜೊತೆಯಲ್ಲಿ ಘರ್ಷಣೆಗಳು, ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅವ್ರದ್ದೇ ತಪ್ಪಿರುತ್ತೆ ಒಂದೊಂದು ಸಲ. ಎಷ್ಟಾದರೂ ದೊಡ್ಡವರು, ನೀವು ತುಂಬ ಖಡಕ್ಕಾಗಿ ಹೀಗೆ ಅಂತ ಹೇಳೋದಕ್ಕೆ ಹೋಗಬೇಡಿ. ಬಿಟ್ಬಿಡಿ. ಆ ಕ್ಷಣಕ್ಕಲ್ಲಿ ಅದನ್ನು ಬಿಟ್ಬಿಟ್ಟಿದ್ದಾದಲ್ಲಿ ನಂತರ ಅದು ನಿಮಗೆ ಉಳಿತಾಗುತ್ತೆ. ಬೇರೆಯವರು ದೊಡ್ಡವರು ತಪ್ಪುಗಳನ್ನು ಇವತ್ತು ಎತ್ತಿ ತೋರಿಸೋಂಥ ತಪ್ಪನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ದಕ್ಷಿಣಾಮೂರ್ತಿ ಆರಾಧನೆಯನ್ನು ಮಾಡೋದ್ರಿಂದ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ನೀವು. ಇನ್ನು ಧನುರಾಶಿ ವಿಚಾರ ನೋಡಿದ್ದಾದಲ್ಲಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕಾಗಿರತಕ್ಕಂಥ ದಿವಸ ಇದಾಗುತ್ತೆ. ಯಾಕಂದರೆ ನಿಮ್ಮ ವೃತ್ತಿನಲ್ಲಿ ಇವತ್ತು ಸಾಕಷ್ಟು ಏರುಪೇರುಗಳಾಗುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ಇವತ್ತು ಏನೋ ಒಂದು ಪದಾರ್ಥ ಮಿಸ್ ಆಗುವಂಥದ್ದಾಗಲಿ, ಇಲ್ಲ ಒಂದು ಡೇಟಾ ಸಬ್ಮಿಟ್ ಆಗಿಲ್ಲ ಅಂತಾಗಲಿ, ಅದೆಲ್ಲದಕ್ಕೂ ನಿಮ್ಮನ್ನು ಹೊಣೆ ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ನಿಮ್ಮನ್ನು ಕಾಪಾಡತಕ್ಕಂಥ ಭಗವಂತ ಯಾರು ಅಂದರೆ ಶರಭೇಶ್ವರ ಆಗಿರ್ತಾನೆ. ತುಂಬ ವಿಶೇಷವಾಗಿರ್ತಕ್ಕಂಥ ಈಶ್ವರನ ಸ್ವರೂಪ. ಮುಂದೆ ಯಾವತ್ತಾದರೂ ಒಂದು ದಿವಸ ಈ ಶರಭೇಶ್ವರ ಅವತಾರದ ಬಗ್ಗೆನೇ ವಿಸ್ತೃತವಾಗಿ ನಾನು ನಿಮಗೆ ಹೇಳ್ತೀನಿ. ನರಸಿಂಹಸ್ವಾಮಿಯ ಕೋಪವನ್ನು ಅಣಗಿಸೋದಕ್ಕೆ ಬಂದಂಥವನು ಶರಭೇಶ್ವರ ಆಗಿರ್ತಾನೆ. ಹಾಗೆ ಇವತ್ತು ನಿಮ್ಮ ಮೇಲಿರತಕ್ಕಂಥ ಬಾಸ್ಗಳು ಯಾರಿರ್ತಾರೆ ಅವರು ಕೋಪಗಳನ್ನು ಅಣಗಿಸೋದಕ್ಕೆ ಯಾವುದೋ ಒಂದು ಅಗೋಚರ ರೂಪದಲ್ಲಿ ಒಬ್ಬ ಏಂಜಲ್ ಥರ ಶರಭೇಶ್ವರ ನಿಮ್ಮನ್ನು ಬಂದು ಕಾಪಾಡ್ತಾನೆ. ಓಂ ಶರಭೇಶ್ವರಾಯ ನಮಃ ಅಂತ ಮನಸ್ಸಿನಲ್ಲಿ 3 ಸಲ ಹೇಳ್ಕೊಳ್ಳಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಮಕರ ರಾಶಿ ಮುಂದಿನ ರಾಶಿ. ಮಕರ ರಾಶಿಯವರಿಗೆ ಯಾವುದೇ ಸಮಸ್ಯೆ ಕಾಣಿಸ್ತಾ ಇಲ್ಲ. ಎಲ್ಲವೂ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ನಿಮಗೆ ಇವತ್ತಿನ ದಿವಸ. ವಿಶೇಷವಾಗಿ ಪಬ್ಲಿಕ್ ಫೀಲ್ಡಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಮಾತುಗಾರಿಕೆ, ನಿಮ್ಮ ಅನುಭವ, ನೀವು ಕಲೆ ಹಾಕಿರ್ತಕ್ಕಂಥ ಒಂದು ವರ್ತಮಾನ ಇದೆಲ್ಲದಕ್ಕೂ ಅಷ್ಟೇ ಅದ್ಭುತವಾದಂಥ ಒಂದು ರಿಸಲ್ಟ್ಸ್ ಬರ್ತಕ್ಕಂಥ ಸಾಧ್ಯತೆಗಳು ಇವತ್ತಿನ ದಿವಸ ಕಾಣಿಸ್ತಾ ಇದೆ. ಇನ್ನು ಕುಂಭರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ ಕುಂಭರಾಶಿನವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕ ಅಸಮತೋಲನ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಒಂದು ಮೆಂಟಲ್ ಬ್ಯಾಲೆನ್ಸ್ ಅನ್ನತಕ್ಕಂಥದ್ದು ಏನಿದೆ ಎಲ್ಲೋ ಒಂದು ಹಂತದಲ್ಲಿ ಸ್ವಲ್ಪ ನೀವು ಕಳ್ಕೊಳ್ಳತಕ್ಕಂಥ ಸಾಧ್ಯತೆ ಇದೆ. ಮಾತಿನ ಮೇಲೆ ನಿಗಾ ಇರೋದಿಲ್ಲ. ಏನೋ ಒಂದು ಕ್ಯಾಶುಯಲ್ ಆಗಿ ಒಂದು ಮಾತನಾಡ್ತೀರಾ, ಅದರಿಂದ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಹಂತದಲ್ಲಿ ಇವತ್ತು ನಿಮಗೆ ನಿಮ್ಮ ಬಾಲ್ಯ ಮಿತ್ರ ನಿಮಗೆ ಸಹಾಯ ಮಾಡತಕ್ಕಂಥ ಸಾಧ್ಯತೆಯೂ ಸಹ ಗೋಚರವಾಗ್ತಾ ಇದೆ. ಸೊ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇವತ್ತು ನಿಮಗೆ ಸ್ಟ್ರಕ್ ಆಗಿದ್ರು ಅಷ್ಟೇ, ಅಲ್ಲಿ ಯಾರಿದ್ದಾರೆ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಿದ್ದಾರೆ ಅಂತ ಒಂದು ಸಲ ನೆನೆಸ್ಕೊಳ್ಳಿ. 1 ಫೋನ್ ಕಾಲ್ ವಿಲ್ ಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್ಸ್ ಅಂತ ಇವತ್ತಿನ ದಿವಸ ನಾನು ಹೇಳ್ಬೋದು ನಿಮಗೆ. ಮೀನರಾಶಿ ವಿಚಾರ ನೋಡಿದ್ದಾದಲ್ಲಿ ಮೀನರಾಶಿನವರು ಇವತ್ತು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇವತ್ತೇನಂತಂದರೆ ಸೆಲ್ಫ್ ಬ್ಲೇಮಿಂಗ್ ಜಾಸ್ತಿ ಆಗೋಗುತ್ತೆ ನಿಮಗೆ.
ಏನೋ ಕಳೆದು ಹೋಗಿರ್ತಕ್ಕಂಥ ಒಂದು ಘಟನೆಯನ್ನು ನೆನೆಸ್ಕೊಂಡು ನೀವು ಅಯ್ಯೋ ನನ್ನಿಂದಾನೇ ತಪ್ಪಾಗೋಯ್ತೇನೋ, ನಾನು ಹಾಗೆ ಮಾಡಬಾರ್ದಾಗಿತ್ತೇನೋ, ಹೀಗೆ ಮಾಡಬೇಕಾಗಿತ್ತು, ಈ ಥರದ ಮನಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇದೆ. ಆದಷ್ಟು ಪ್ರಾಕ್ಟಿಕಲ್ ಆಗಿರೋದನ್ನು ಇವತ್ತು ರೂಢಿ ಮಾಡ್ಕೊಳ್ಳಿ. ಮನಸ್ಸಿಗೆ ಯಾವುದೇ ರೀತಿಯಂಥ ಹೊರಗಿನ ಒಂದು ವರ್ತಮಾನಗಳು ನಿಮ್ಮ ಮೇಲೆ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ಇವತ್ತು ನೋಡ್ಕೋಬೇಕಾಗುತ್ತೆ ನೀವು. ಇನ್ನು ಸ್ವಲ್ಪ ಒಂದು ರೀತಿಯಲ್ಲಿ ಆಲಸ್ಯ, ಒಂದು ರೀತಿಯಲ್ಲಿ ನಿಮಗೆ ಸ್ಲೋನೆಸ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಇವತ್ತಿನ ದಿವಸ. ರಾಶಿಯಲ್ಲೇ ಶನಿ ಇದ್ದಾಗ ನಿಮ್ಮನ್ನು ಸ್ಲೋ ಮಾಡ್ತಾನೆ, ಅದರ ಜೊತೆ ಚಂದ್ರನು ಸೇರಿಕೊಂಡಾಗ ನಿರುತ್ಸಾಹ ಅನ್ನೋದು ಬರುವಂಥ ಸಾಧ್ಯತೆ ಇರುತ್ತೆ ನಿಮಗೆ. ಸೊ ಇದರಿಂದ ಹೊರಗಡೆ ಬರೋದಕ್ಕೆ ಏನನ್ನು ಮಾಡಬೇಕು ನೀವು ಅಂತಂದರೆ ರೋಹಿಣೀ ದೇವಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಚಂದ್ರನಿಗಿರತಕ್ಕಂಥ 27 ಪತ್ನಿಯರಲ್ಲಿ ಈ 27 ನಕ್ಷತ್ರಗಳು ಚಂದ್ರನ ಪತ್ನಿಯರು ಅಂತ ಹೇಳ್ತಾರೆ. ಅದರಲ್ಲಿ ರೋಹಿಣಿ ಅವನಿಗೆ ತುಂಬ ಪ್ರಿಯವಾದಂಥ ಒಂದು ಪತ್ನಿಯಾಗಿರ್ತಾಳೆ. ಆ ರೋಹಿಣೀ ದೇವಿ ಆರಾಧನೆಯನ್ನು ಮಾಡಿ, ರೋಹಿಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ಮಂತ್ರ ಇರುತ್ತೆ, ಆ ಮಂತ್ರವನ್ನು ಕೇಳಿ ಅಥವಾ ನೀವು ಬರೋದಾದಿದ್ದಾರೆ ನೀವು ಅದನ್ನು ಹೇಳಿ 11 ಬಾರಿ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಗುರುಗಳ ಹತ್ರ ಮಾತಾಡಿ. ಎಸ್ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಗೋಪಾಲ್ ಅಂತ. ನಮಸ್ತೆ ಸರ್. ಮೇಡಮ್ ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ ಅದು ಆಕ್ಚುಲಿ ಗೋಪಾಲ್ ಅಂತ ನಂದು, ನಾನು ನನ್ನ ಮಗನ ಬಗ್ಗೆ ಕೇಳಬೇಕು ಅಂತಿದ್ದೀನಿ ಗುರುಜಿ ಹತ್ರ. ಓಕೆ ಸರ್, ಅವರ ಡೇಟ್ ಆಫ್ ಬರ್ತ್ ಹೇಳಿ. ಅವ್ರದ್ದು 19/5/2014. ಹುಟ್ಟಿದ ಟೈಮಿಂಗ್ಸ್ ರಾತ್ರಿ 12:30 ಮೇಡಮ್. 18ನೇ ತಾರೀಕು ರಾತ್ರಿ 12:30 ಬರುತ್ತೆ ಅದು. ಜೊತೆಗೆ ಜನ್ಮಸ್ಥಳ ಯಾವುದು ಸರ್? ಬೆಂಗಳೂರು. ಗುರೂಜಿ ಇದ್ದಾರೆ, ಮಾತಾಡಿ. ಕೊಡಿ ಮೇಡಮ್. ಗೋಪಾಲ್ ಅವರೇ, ಮೇ 19, 2014 ಅಲ್ವಾ? ಹೌದು ಸ್ವಾಮಿ. ಸರಿ, ನಿಮ್ಮ ಮಗ ಕುಂಭಲಗ್ನದಲ್ಲಿ ಹುಟ್ಟಿರುವಂಥದ್ದು. ನಾನು ನಿನ್ನೆ ಕೂಡ ಒಂದು ಕರೆನಲ್ಲಿ ಹೇಳಿದ್ದೆ, ನಾನು ಚಿಕ್ಕ ಮಕ್ಕಳಿಗೆ ಮೊದಲು ಬಾಲಾರಿಷ್ಟ ದೋಷಗಳೇನಾದರೂ ಇದೆಯಾ ಅಂತ ನೋಡಬೇಕು ಅಂತ. ಸೊ ನಿಮ್ಮ ಮಗನ ಜಾತಕದ ಪ್ರಕಾರ ಚಂದ್ರಾಷ್ಟಮಂಚ ಧರಣೀಸುತ ಸಪ್ತಮಂಚ ರಾಹುರ್ನವಂಚ ಕೇತುರ್ದ್ವಿತೀಯೇ ಅರ್ಕಸ್ತು ಪಂಚಃ ಭೃಗುಷಟ್ಕಃ ಶನಿಸ್ತೃತೀಯೇ, ಇಷ್ಟು ಕಾಂಬಿನೇಷನ್ನಲ್ಲಿ ರಾಹು 9ನೇ ಮನೆಯಲ್ಲಿರುವಂಥದ್ದು ಒಂದು ಬಾಲಾರಿಷ್ಟ ದೋಷ ಆಗಿದೆ. ಸೊ ಹಾಗಾಗಿ ರಾಹು ಸಂಬಂಧಪಟ್ಟ ಹಾಗೆ ಒಂದು ಪರಿಹಾರ ಮಾಡ್ಕೊಳ್ಳುವಂಥದ್ದು ಉತ್ತಮ ಆಗಿರುತ್ತೆ ಇಲ್ಲಿ. ಆಯಿತಾ? 9ರಲ್ಲಿ ರಾಹು ಇರೋದ್ರಿಂದ ಒಂದು ಸ್ವಲ್ಪ ಚಂಚಲ ಮನಸ್ತತ್ವ, ಸ್ವಲ್ಪ ಫೋಕಸ್ ಕಡಿಮೆ ಆಗುವಂಥದ್ದು, ಆಮೇಲೆ ಆವಾಗವಾಗ ಎದ್ದು ಬಿದ್ದು ಗಾಯ ಮಾಡ್ಕೊಳ್ಳುವಂಥದ್ದು, ಈ ಥರ ಸಾಧ್ಯತೆಗಳು ಕೆಲವಿರುತ್ತೆ. ಸೊ ಹಾಗಾಗಿ ಪ್ರತಿ ಮಕ್ಕಳಿಗೂ ಅಷ್ಟೇ 18 ವರ್ಷ ತುಂಬುವವರೆಗೂ ಅವರ ಜನ್ಮ ದಿವಸ ಅಂದರೆ ಪಂಚಾಂಗದ ಪ್ರಕಾರ ಅವ್ರು ಹುಟ್ಟಿರೋ ದಿವಸ, ಇಂಗ್ಲೀಷ್ ಡೇಟ್ ಅಲ್ಲ, ಆ ಜನ್ಮ ತಿಥಿ ಅಥವಾ ಜನ್ಮ ನಕ್ಷತ್ರ ದಿವಸ ಆಯುಷ್ಯ ಹೋಮವನ್ನು ಮಾಡಿಸ್ಬೇಕಾಗತ್ತೆ. ಅಂದರೆ ಅವರು ಓವರ್ ಆಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೋಸ್ಕರ. ಸೊ ಈ ವರ್ಷ ಹುಟ್ಟಿದಬ್ಬ ದಿವಸ ನೀವು ಆಯುಷ್ಯ ಹೋಮದ ಜೊತೆಯಲ್ಲಿ ಒಂದು ರಾಹು ಶಾಂತಿ ಒಂದು ಮಾಡಿಸಿ, ಎಲ್ಲವೂ ಚೆನ್ನಾಗಿದೆ. ವಿದ್ಯಾಭ್ಯಾಸದ ವಿಚಾರವಾಗಿ ಹೇಳಬೇಕು ಅಂತಂದರೆ 4ನೇ ಮನೆಯಲ್ಲಿ ರವಿ ಮತ್ತು ಕುಜ ಇಬ್ಬರೂ ಇರುವಂಥದ್ದು. ವಿದ್ಯಾಭ್ಯಾಸದ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಆಯ್ಕೆಯಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಅವನಿಗೆ, ಮುಂದಿನ ಹಂತಕ್ಕೆ ಹೋದಾಗ ಯಾವ ಕೋರ್ಸ್ ಚೂಸ್ ಮಾಡ್ಕೋಬೇಕು ಅನ್ನೋಂಥದ್ದು. ಆದರೆ ಸ್ವಲ್ಪ ಶ್ರಮಪಟ್ಟು ಮಾಡಿದರೆ ಒಂದು KAS ಈ ಥರದ್ದು ಏನಾದರೂ ಓದುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಧನ್ಯವಾದ ಗೋಪಾಲ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಶ್ರುತಿ ಅಂತ. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಮಾ. 24 ಜೂನ್ 1983. ಓಕೆ, ಹುಟ್ಟಿದ ಟೈಮಿಂಗ್ಸ್? ಬೆಳಗ್ಗೆ 7:58 AM. ಯೋಗೇಶ್ ಅಂತ ನಮ್ಮ ಮನೆಯವ್ರ ಹೆಸರು. ಓಕೆ, ಅವರು ಹುಟ್ಟಿದಂತ ಜನ್ಮಸ್ಥಳ ಯಾವುದು? ಬೆಂಗಳೂರು. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ಅವ್ರದ್ದು ಯೋಗೇಶ್ ಅಂತ ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕು. ಇವ್ರದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅಲ್ವಮ್ಮ? ಹ್ಞೂ ಗುರುಜಿ. ಸರಿ ಸರಿ, ಏನು ಪ್ರಶ್ನೆ ಕೇಳಬೇಕು? ಅವ್ರದ್ದು ಬಿಸ್ನೆಸ್ ಈಗ ಒಂದು 2-3 ಇಯರ್ಸ್ ಇಂದ ಸ್ವಲ್ಪ ಲಾಸ್ ಅಲ್ಲಿ ನಡೀತಾ ಇತ್ತು. ಈಗ ಏನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ, ಯಾವಾಗಿಂದ ಸರಿ ಹೋಗುತ್ತೆ ಅಂತ ತಿಳ್ಕೊಬೇಕಿತ್ತು ಗುರುಜಿ. ಏನ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರಮ್ಮ? ಅವರು ಇಂಡಸ್ಟ್ರಿಯಲ್ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. 2-3 ವರ್ಷದಿಂದ ಲಾಸ್ ಅಲ್ಲಿ ಇದೆಯಾ? 2 ವರ್ಷದಿಂದ. 2 ವರ್ಷದಿಂದ. ಓಕೆ, ನೋಡೋಣ ದಶಾಭುಕ್ತಿಗಳು ನೋಡೋಣ ಇರಿ. ನೋಡಿಮ್ಮ, ಇವರಿಗೆ ಚಂದ್ರದಶೆನಲ್ಲಿ ಕುಜಭುಕ್ತಿ ಕಳೆದಿದೆ. ಈಗ 2025 ಫೆಬ್ರವರಿಗೆ ಕುಜದಶೆ ಕಳೆದು ರಾಹುಭುಕ್ತಿ ಸ್ಟಾರ್ಟ್ ಆಗಿದೆ. ಇವ್ರದ್ದು ಕರ್ಕಾಟಕ ಲಗ್ನ, ಲಗ್ನದಿಂದ ಕರ್ಮಸ್ಥಾನಾಧಿಪತಿ ಉದ್ಯೋಗ ಸ್ಥಾನಾಧಿಪತಿ ಕುಜ ಆಗಿ, ಕುಜ ಮತ್ತು ರಾಹು ಇಬ್ಬರೂ ಸಹ ವ್ಯಯದಲ್ಲೇ ಕೂತ್ಕೊಂಡಿದ್ದಾರೆ. ಅಂದರೆ ದಶಾನಾಥ ಭುಕ್ತಿನಾಥ ಇಬ್ಬರೂ ಸಹ ವ್ಯಯದಲ್ಲಿ ಕೂತ್ಕೊಂಡಿರುವಂಥದ್ದು. ಸೊ ಈ ರಾಹುಭುಕ್ತಿ ಕಳೆಯೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ತೋರಿಸ್ತಾ ಇದೆ. ರಾಹುಭುಕ್ತಿ 2026 ಜೂನ್ವರೆಗೂ ಆಗಸ್ಟ್ವರೆಗೂ ಇರುತ್ತೆ ಇವರಿಗೆ. ಸೊ ಚಂದ್ರದಶ ರಾಹುಭುಕ್ತಿ ಕಳೆಯೋವರೆಗೂ ಸ್ವಲ್ಪ ಲಾರ್ಜ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ಸ್ ಮಾಡೋದು ಬದಲು ಒಂದು ಲಿಮಿಟ್ ಆಗಿ ಹೋಗುವಂಥದ್ದು ಒಳ್ಳೆಯದು ಅಂತ ಇಲ್ಲಿ ಕಾಣಿಸ್ತಾ ಇದೆ.
ಆಗ್ಲಿ. ಸೊ ಒಂದು ವೇಳೆ ಅವರ ತುಂಬ ಜನ ಎಂಪ್ಲಾಯರ್ಸ್ ಏನಾದರೂ ತೊಗೊಂಡಿದ್ರೆ ಸ್ವಲ್ಪ ಎಂಪ್ಲಾಯರ್ಸ್ನು ಅಷ್ಟೇ ಡೌನ್ ಸೈಸಿಂಗ್ ಮಾಡ್ಕೋಬೇಕಾಗುತ್ತೆ ಅವ್ರು ಈ ಸಮಯದಲ್ಲಿ. ಈಗಿರೋಂಥ ಬಜೆಟ್ಟು ಈಗಿರೋ ಇನ್ಕಮ್ ಪ್ರಾಫಿಟ್ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ರಾಹು ಭುಕ್ತಿ ಕಳೀತಾ ಇದ್ದಾಗೆ ಇವ್ರಿಗೆ ಏನೇನು ಲಾಸ್ಟ್ 2 ಇಯರ್ಸ್ನಲ್ಲಿ ನೋಡಿದ್ರಲ್ಲ ಸೆಟ್ ಬ್ಯಾಕ್ಸು ಅದೆಲ್ಲವೂ ಸಹ ಇವರಿಗೆ ರಿವರ್ಸ್ ಆಗುತ್ತೆ, ಡಬಲ್ ಪ್ರಾಫಿಟ್ಸ್ ಬರುತ್ತೆ. ಚಂದ್ರದಶ ಗುರುಭುಕ್ತಿ ಸ್ಟಾರ್ಟ್ ಆದಾಗ ಗಜಕೇಸರಿ ಯೋಗ ಆಕ್ಟಿವೇಟ್ ಆಗುತ್ತೆ ಇವ್ರಿಗೆ. ಯಾವಾಗ ಅಂದರೆ 2026 ಆಗಸ್ಟಿಂದ. ಆಗ್ಲಿ ಗುರುಜಿ. ಖಂಡಿತ ಗುರುಜಿ. ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿದುಕೊಂಡ್ವಿ. ಈಗ ಶನಿ ರಾಹು ಸಂಯೋಗದ ಬಗ್ಗೆ ಗುರುಗಳು ತಿಳಿಸ್ತಾರೆ. ಎಸ್ ಗುರುಜಿ, ನೀವಾಗಲೇ ಹೇಳಿದ್ರಿ ಒಂದು ನಿಖರವಾದ ಪ್ರೆಡಿಕ್ಷನ್ ನಾವು ಕೊಟ್ಟಿದ್ವಿ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ. ಸೊ ಅದ್ರ ಬಗ್ಗೆ ತಿಳಿಸಿ. ಖಂಡಿತ ಅಮ್ಮ. ಈಗ ಏನು ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ, ಒಂದು ಕಾಂಟೆಂಪರರಿ ಇಶ್ಯೂ, ಸಮಕಾಲೀನವಾದಂಥ ಸಮಸ್ಯೆ. ಇದು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅಪ್ಲೈ ಆಗುವಂಥದ್ದು, ಇದೊಂದು ಗ್ಲೋಬಲ್ ಪ್ರಾಬ್ಲಮ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಏನು ನಡೀತಾ ಇದೆ ಈಗ, ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಾ ಇದೆ ಅಲ್ವಾ. ಸೊ ಯಾರು ಅಂದ್ಕೊಂಡಿರಲಿಲ್ಲ ಬಹುಶಃ, ಅಂದರೆ ಕಾಮನ್ ಮ್ಯಾನ್ಗೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಆದರೆ 190 ಜನ ಭಾರತೀಯರು ಬಯಸ್ತಾ ಇದ್ದಂಥ ಒಂದು ಸಂಘಟನೆ ಇದು. ಇವತ್ತೆಲ್ಲ ನಮಗೆ ಎಷ್ಟೋ ಬಾರಿ ನಮಗೆ ಹಿಂದಿನಿಂದ ಸಮಸ್ಯೆ ಕೊಟ್ಟಂಥವ್ರಿಗೆ ನಾವು ನೇರವಾಗಿ ಉತ್ತರ ಕೊಡಬೇಕು ಅಂತ ಪ್ರತಿ ಭಾರತೀಯ ಬಯಸ್ತಾ ಇದ್ದಿದ್ದನ್ನು ಇವತ್ತು ಭಾರತ ಮಾಡಿ ತೋರಿಸ್ತಾ ಇದೆ. ಇರಲಿ, ದಟ್ ಥಿಂಗ್ ಅಪಾರ್ಟ್, ಅದು ರಾಜತಾಂತ್ರಿಕವಾದ ವಿಚಾರ ಆಗೋಗುತ್ತೆ. ನಾವು ಜ್ಯೋತಿಷಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡು ಹೇಳೋಣ. ಸೊ ಇದು ಯಾಕೆ ಆಗ್ತಾಯಿದೆ, ಈ ಸಮಯದಲ್ಲಿ ಯಾಕೆ ಆಗ್ತಾಯಿದೆ ಅಂತ ನಾವು ವಿಶ್ಲೇಷಣೆ ಮಾಡಿದ್ದಾದಲ್ಲಿ ನೋಡಿ, ಮಾರ್ಚ್ 29ನೇ ತಾರೀಕು ಶನಿ ಮೀನರಾಶಿ ಪ್ರವೇಶ ಮಾಡಿದ್ದಾನೆ. ಸೊ ರಾಹು ಅಲ್ಲೇ ಇದ್ದಾನೆ. ರಾಹುವಿನ ಪ್ರವೇಶ ಯಾವತ್ತಾಯಿತು, ರಾಹುವಿನ ಸಂಚಾರ ಯಾವತ್ತಾಯಿತು ಅಂತಂದರೆ ಮೇ 18ನೇ ತಾರೀಕಾಯಿತು. ಸೊ ಇಲ್ಲಿ 51 ದಿನಗಳ ಕಾಲ ಶನಿ ಮತ್ತು ರಾಹುವಿನ ಸಂಯೋಗ ಮೀನರಾಶಿನಲ್ಲಿತ್ತು. ಈಗ 2 ಸಂಚಾರ ಮುಗಿದಿದೆ, ಈಗ ಸಂಯೋಗನೂ ಸಹ ಕಳೆದು ಹೋಗಿದೆ ಈಗ. ಆದರೆ ಈ ಸಂಯೋಗ ಇದ್ದಂಥ ಸಮಯದಲ್ಲಿ ನಡೆದಂಥ ಸಂಘಟನೆ ಇದು ಯಾವುದು, ಇಂಡಿಯಾ ಪಾಕಿಸ್ತಾನ್ ವಾರ್ ಅನ್ನುವಂಥದ್ದು. ಯಾಕೆ ಈ ಸಮಯದಲ್ಲೇ ನಡೀತು ಅಂತಂದರೆ, ಈ ಕಂಜಂಕ್ಷನ್ ಅಂತ ಹೇಳ್ತೀವಿ ನಾವು, ಗ್ರಹ ಸಂಯೋಗ ಅಂತ ಹೇಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾಹು ಯಾವತ್ತೂ ಅಷ್ಟೇ ನಮಗೆ ಒಂದು ರೀತಿಯಲ್ಲಿ ಅವನು ನೇರವಾಗಿ ಒಂದು ಅಟ್ಯಾಕ್ ಮಾಡುವಂಥ ಒಂದು ಮನಸ್ಥಿತಿ ಇರೋದಿಲ್ಲ. ರಾಹು ಯಾವತ್ತೂ ಅಷ್ಟೇ ಗುಪ್ತವಾಗಿ ಏನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ನಾವೇನು ನೋಡಿದ್ವಿ ಅಲ್ಲಿ, ಈಗ ನಡೆದಂಥ ಪಹಲ್ಗಾಮ್ನಲ್ಲಿ ಏನು ನಡೀತು ಅಲ್ಲಿ, ನಮಗೆ ನೇರವಾಗಿ ನಮ್ಮ ಮೇಲೆ, ನಮ್ಮ ಸೈನಿಕರ ಮೇಲಾಗಲಿ, ನಮ್ಮ ಮಿಲಿಟರಿ ಮೇಲಾಗಲಿ ನೇರವಾದಂಥ ಅಟ್ಯಾಕ್ ಮಾಡಲಿಲ್ಲ. ಯಾರೋ ಅಮಾಯಕರು, ಟ್ರಾವೆಲರ್ಸು, ಟೂರಿಸ್ಟ್ಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಆದರೆ ನಮ್ಮ ದೇಶದವ್ರು ಸುಮ್ಮನೆ ಇರಲಿಲ್ಲ. ನಾವು ನೇರವಾದ ಯುದ್ಧವನ್ನೇ ಘೋಷಣೆ ಮಾಡಿಬಿಟ್ವಿ ನಾವು. ಕಾರಣ ಏನು ಅಂತಂದರೆ ಶನಿ ರಾಹು ಸಂಯೋಗ ಇಲ್ಲಿ ಆಗ್ತಾ ಇದೆ. ನೋಡಿದ್ರಲ್ವಾ ವೀಕ್ಷಕರೇ, ಶನಿ ರಾಹು ಸಂಯೋಗ ಜಾಗತಿಕ ಘಟನೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗುರುಗಳು ತಿಳಿಸಿಕೊಟ್ರು. ಈಗ ಇಂದು ಏಕಾದಶಿಯ ಮಹತ್ವದ ಬಗ್ಗೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಜಿ ತಿಳಿಸಿ. ಖಂಡಿತ ಅಮ್ಮ. ನೋಡಿ, ಏಕಾದಶಿ ಬಹಳಷ್ಟು ಜನ ಗೊತ್ತಿರ್ತಾರೆ, ಏನಂದರೆ ಬರೀ ಉಪವಾಸ ಮಾಡೋದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅವತ್ತೆಲ್ಲ ಹೊಟ್ಟೆ ಹಸ್ಕೊಂಡಿರಬೇಕು, ಏನು ತಿನ್ನಬಾರ್ದು, ಎಷ್ಟು ಹಸ್ಕೊಂಡಿದ್ರೆ ಅಷ್ಟು ಪುಣ್ಯ ಜಾಸ್ತಿ ಅನ್ನೋ ಭಾವನೆಗಳೆಲ್ಲ ಇರುತ್ತೆ ನಮಗೆ. ಉಪವಾಸ ಅನ್ನೋ ಪದಕ್ಕೆ ಅರ್ಥ ಇರುವಂಥದ್ದು ಏನಂದರೆ, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಯಾರ ಹತ್ತಿರ ಇರೋದು ಅಂದರೆ ಭಗವಂತನ ಹತ್ತಿರ ಇರತಕ್ಕಂಥದ್ದು ಅಂತ. ಅಂದರೆ ಏನು ದೇವರ ಮನೆಯಲ್ಲಿ ಕೂತ್ಕೊಂಡ್ಬಿಡ್ಬೇಕು ಅನ್ನೋ ದಿನ ಇಲ್ಲ, ಖಂಡಿತ ಆ ಥರ ಅಲ್ಲ. ದೇವರ ಒಂದು ದೈವ ತತ್ವ ಏನಿದೆ, ಆ ತತ್ವದ ಚಿಂತನೆಯಲ್ಲಿ ಆ ದಿನವನ್ನೆಲ್ಲ ಕಳಿಬೇಕು ನಾನು ಅನ್ನತಕ್ಕಂಥದ್ದು. ನನ್ನಲ್ಲಿ ಒಂದು ಡಿವಿನಿಟಿಯನ್ನು ಬೆಳೆಸ್ಕೋಬೇಕು ಆವತ್ತಿನ ದಿವಸ. ಮಾನಸಿಕವಾಗಿ ನಾನು ಭಗವಂತನಿಗೆ ಹತ್ತಿರವಾಗಬೇಕು ಅನ್ನೋಂಥದ್ದು ಏಕಾದಶಿಯ ಮಹತ್ವ ಆಗಿರುತ್ತೆ. ಈ ರೀತಿ ಕೆಲಸವನ್ನು ನಾವು ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತಂದರೆ, ಸ್ಮರಣೆಯ ಮೂಲಕ ನವವಿಧ ಭಕ್ತಿ ಅಂತ ಹೇಳ್ತಾರೆ. ಸ್ಮರಣ, ಅರ್ಚನಾ, ಧ್ಯಾನ, ಗಾಯನ ಇತ್ಯಾದಿ ಎಲ್ಲ ಹೇಳ್ತಾರೆ. ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಪ್ರಕಾರವಾಗಿ ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು. ಈ ಏಕಾದಶಿ ದಿವಸ ನೀವು ಹಳೆ ಮುಡಿಪುಗಳು, ಹಳೆ ಹರಕೆಗಳು, ಆಣೆ, ಪ್ರಮಾಣಗಳು ಏನಾದರೂ ಇದ್ದರೆ ಅದೆಲ್ಲವನ್ನು ತೀರಿಸ್ಕೊಂಬಿಡಿ. ಯಾವುದೇ ನೀವು ಪೆನಾಲ್ಟಿ ಕಟ್ಟಬೇಕಾದಂಥ ಒಂದು ಪ್ರಸಂಗ ಬರೋದಿಲ್ಲ. ನಿಮ್ಮ ಕರ್ಮ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಇದು ಈ ಏಕಾದಶಿಯಲ್ಲಿರತಕ್ಕಂಥ ಸೂಕ್ಷ್ಮ, ಇದರ ಒಂದು ವಿಶೇಷ ಆಗಿರುತ್ತೆ. ಸರಿ ಗುರುಜಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ಸುಭಾಷಿತವನ್ನು ತಿಳಿಸಿ. ಇವತ್ತಿನ ಸುಭಾಷಿತ, ಒಂದಷ್ಟು ಜನ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಏನು ಗುರುಗಳು ಬರೀ ಸುಭಾಷಿತ ಸಂಸ್ಕೃತದಲ್ಲೇ ಹೇಳ್ತಾರೆ, ಬೇರೆ ಭಾಷೆಯ ಸುಭಾಷಿತ ಇಲ್ವಾ ಅಂತ. ಸುಭಾಷಿತ ಅಂತಂದರೆ ಒಳ್ಳೆಯ ಮಾತು ಅಂತ ಅರ್ಥ ಅಷ್ಟೇ, ಅದಕ್ಕೆ ಭಾಷೆಯ ಪರಿಮಿತಿ ಇರೋದಿಲ್ಲ. ಅದಕ್ಕೆ ಒಂದು ಅಚ್ಚ ಕನ್ನಡದಲ್ಲೇ ಒಂದು ವಿಶೇಷವಾದ ಸುಭಾಷಿತ ಇವತ್ತಿನ ದಿವಸ ಹೇಳ್ಬಿಡೋಣ ಅಂತ. ಡಿ.ವಿ. ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರತಕ್ಕಂಥ ಒಂದು ಮಾತು, ಇದು ಜ್ಯೋತಿಷಗಳಿಗೆ ಸ್ವಲ್ಪ ಮಟ್ಟಿಗೆ ವಿರುದ್ಧ ಅಂತ ಅನಿಸಿದ್ರು ಸಹ ಜ್ಯೋತಿಷ್ಶಾಸ್ತ್ರದ ಆಚೆಗಿರತಕ್ಕಂಥ ವಿಚಾರಗಳು ಯಾವುದು ಅನ್ನೋದು ತಿಳಿಸೋದಕ್ಕೆ ಈ ಸುಭಾಷಿತವನ್ನು ಇವತ್ತಿನ ದಿವಸ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಏನು ಹೇಳ್ತಾರೆ ಅಂತಂದರೆ, ಗ್ರಹಗತಿಯ ತಿದ್ದುವನೆ ಜೋಯಿಸಲು ಜಾತಕದಿ ವಿಹಿತವಾಗಿಹುದರ ಗತಿಸೃಷ್ಟಿ ವಿಧಿಯುಂ ಸಹಿಸುವುದಲ್ಲದೆ ಮುಗಿಯದಾವದಶ ಬಂದೊಡೆ ಸಹನೆ ವಜ್ರ ಕವಚ ಮಂಕುತಿಮ್ಮ ಅಂತ ಹೇಳ್ತಾರೆ. ಏನಿದ್ರ ಅರ್ಥ ಅಂತಂದರೆ, ಸ್ವಲ್ಪ ಇದು ಕ್ಲಿಷ್ಟವಾದ ಕನ್ನಡ, ನಾವು ಆಡುಭಾಷೆಯಲ್ಲಿ ಹೇಳೋದು ಕನ್ನಡ ಅಲ್ಲ, ಆ ಲೆಕ್ಕಕ್ಕೆ ಬರುತ್ತೆ, ಇದು ನಡುಗನ್ನಡದ ಲೆಕ್ಕದಲ್ಲಿ ಬರುತ್ತೆ. ಹಾಗಾಗಿ ಜನಗಳಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಆದರೆ ತಿಳ್ಕೋಬೇಕಾದ ವಿಚಾರಗಳಿವೆಲ್ಲವೂ ಸಹ
ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರು ಮಾಡಿರೋಂಥ ಒಂದು ಬರವಣಿಗೆಗಳು ಉಳಿಸಿ ನಾವು ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗಬೇಕು. ಈ ಉದ್ದೇಶದಿಂದ ಇವೆಲ್ಲ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಒಂದು ಜಾತಕದ ಚಿಂತನೆ ನಮ್ಮ ಹತ್ರ ತೊಗೊಂಡು ಬಂದಾಗ ಅಲ್ಲಿರೋ ಗ್ರಹಗಳನ್ನು ಈ ಮನೆಯಿಂದ ತೆಗೆದು ಆ ಮನೆಗೆ, ಆ ಮನೆಯಿಂದ ಈ ಮನೆಗೆ ಹಾಕೋದಕ್ಕೆ ಯಾವ ಜ್ಯೋತಿಷಿಗೂ ಸಹ ಸಾಮರ್ಥ್ಯ ಇಲ್ಲ. ನೋ ಬಡಿ ಈಸ್ ಕಾಂಪಿಟೆಂಟ್ ಟು ಡೂ ದಟ್. ವಿ ಕೆನಾಟ್ ಡೂ ದಟ್. ಅಲ್ಲಿ ಏನಿದೆಯೋ ಅದರ ಫಲಿತಾಂಶ ಏನು ಅಂತ ಮಾತ್ರ ನಿಮ್ಗೆ ಹೇಳ್ಬೋದು ಅಷ್ಟೇ. ವಿಹಿತವಾಗಿ ಹೋದದರ ಗತಿ ಸೃಷ್ಟಿ ವಿಧಿಯುಂ ಅಂತ ಹೇಳ್ತಾರೆ. ಆ ಗ್ರಹಗಳ ಗತಿ, ಅದರ ಚಲನವಲನ ಹೇಗಿರುತ್ತೆ ಅನ್ನೋದು ಆಲ್ರೆಡಿ ಡಿಸೈಡೆಡ್ ಆಗೋಗಿದೆ ಅದು. ಸೊ ಯಾರಾದರೂ ಒಬ್ಬ ಜ್ಯೋತಿಷಿ ನಿಮ್ಮ ಹಣೆ ಬರಹ ಬದಲಾವಣೆ ಮಾಡ್ತೀನಿ, ನಿಮ್ಮ ಜೀವನವನ್ನು ಬೇರೆ ಥರ ಮಾಡ್ತೀನಿ ಅಂತ ಹೇಳಿದ್ರೆ ನಂಬೋದಕ್ಕೆ ಹೋಗಬೇಡಿ. ಜ್ಯೋತಿಷ್ಯ ಅಂದರೆ ಬೆಳಕು. ಆ ಬೆಳಕು ಏನು ಹೇಳುತ್ತೆ ಅಂತಂದರೆ, ನೋಡಪ್ಪ ಇಷ್ಟು ಹೊತ್ತಿಗೆ ನಿನಗೆ ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ನಿನಗೆ ಎಚ್ಚರಿಕೆಯನ್ನು, ಒಬ್ಬ ಹವಾಮಾನ ವರದಿಗಾರ ಅಂತಾರೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಛತ್ರಿ ಹಿಡ್ಕೊಂಡು ಹೋಗು, ಇಲ್ಲಿ ಓಡಾಡಬೇಡ, ಇಲ್ಲಿ ನಡಿಬೇಡ ಅಂತ ಹೇಳ್ತೀವಿ. ಮೈಯೆಲ್ಲ ನೆನೆಯೋ ಜಾಗದಲ್ಲಿ ಒಂದು 4 ಹನಿಗಳು ಬಿದ್ದು ನೀವು ಬಚಾವಾಗ್ತೀರಾ. ಅದನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಕರ್ಮವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಪ್ರಜ್ಞೆ, ಈ ಅರಿವು ಜ್ಯೋತಿಷ್ಯ ಕೇಳೋರಿಗೂ ಇರಬೇಕು, ಜ್ಯೋತಿಷ್ಯ ಹೇಳೋರಿಗೂ ಸಹ ಇರಬೇಕು. ವಿಹಿತವಾಗಿ ಹೋದದರ ಕತಿ ಸೃಷ್ಟಿ ವಿಧಿಯುಂ ಸಹಿಸುವುದಲ್ಲದೆ ಮುಗಿಯದಾವ ದಶೆ ಬಂದೊಡೆ. ಎಂಥ ಕಷ್ಟನೇ ಬರಲಿ ಅದರಿಂದ ಗೆದ್ಕೊಂಡು ಬರತಕ್ಕಂಥ ಒಂದು ದಿವ್ಯಾಸ್ತ್ರ ಯಾವುದು ಅಂದರೆ ಸಹನೆ ಆಗಿರುತ್ತೆ. ಸಹಿಸುವುದಲ್ಲದೆ ಮುಗಿಯದಾವ ದಶೆ ಬಂದೊಡೆ. ನೀವು ಸಹನೆಯ ತಾಳ್ಮೆ ಇಲ್ಲ ಅಂತಂದರೆ ನೀವು ಯಾವ ದಶೆ ಬಂದರೂ ಸಹ ಅದರಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಅಂದರೆ ಕೆಲವರು ಬೇಸತ್ತು ರೋಸತ್ತು ಹೋಗಿ ಜೀವನದಲ್ಲಿ ರಾಂಗ್ ಡಿಸಿಷನ್ಸ್ ತೊಗೊಂಡ್ಬಿಡ್ತಾರೆ. ಟೆಂಪರರಿಯಾಗಿ ಏನೋ ಒಂದು ಸ್ಪರ್ ಆಫ್ ದ ಮೂಮೆಂಟಲ್ಲಿ ಒಂದು ರಾಂಗ್ ಡಿಸಿಷನ್ಸ್ ತೊಗೊಂಡ್ಬಿಡ್ತಾರೆ. ಮುಂದಿನ 30-40 ವರ್ಷ ಜೀವನದ ಮೇಲೆ ಅದು ಪರಿಣಾಮ ಬಿದ್ದು ಹೋಗುತ್ತೆ. ಅದು ಮಾಡಬಾರ್ದು. ಸಹನೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸಹನೆ ವಜ್ರ ಕವಚ ಮಂಕುತಿಮ್ಮ ಅಂತ ಹೇಳ್ತಾ ಇದ್ದಾರೆ. ಆ ಸಹನೆಯನ್ನು ರೂಢಿಯನ್ನು ಮಾಡ್ಕೊಳ್ಳಿ ಜೀವನದಲ್ಲಿ. ಎಲ್ಲವನ್ನ ಗೆದ್ಕೊಂಡು ಬರೋದಕ್ಕೆ ಅದೇ ನಿಮಗೆ ದೊಡ್ಡ ಬ್ರಹ್ಮಾಸ್ತ್ರ ಆಗುತ್ತೆ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದ ಗುರುಜಿ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಶನಿ ರಾಹು ಸಂಯೋಗದ ಬಗ್ಗೆಯೂ ಕೂಡ ಗುರುಗಳು ತಿಳಿಸಿಕೊಟ್ರು. ಜೊತೆಗೆ ಶನಿಗೋಚಾರದ ಪರಿಣಾಮ ಮೇಷ ಹಾಗೂ ವೃಷಭ ರಾಶಿಯ ಮೇಲೆ ಹೇಗಿರುತ್ತೆ ಅಂತ ಕೂಡ ತಿಳಿದುಕೊಂಡ್ವಿ. ಇನ್ನು ನಾಳಿನ ಸಂಚಿಕೆಯಲ್ಲಿಯೂ ಕೂಡ ಶನಿಗೋಚಾರದ ಪರಿಣಾಮ ಮುಂದುವರಿಯುತ್ತೆ. ಇದರ ಜೊತೆಗೆ ಅಮೃತ ಘಳಿಗೆ ಹಾಗೂ ವಿಷ ಘಳಿಗೆಯ ಬಗ್ಗೆಯೂ ಕೂಡ ಗುರುಗಳು ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.